ವೀಕ್ಷಕರೇ ನಮಸ್ಕಾರ. R5 ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಘಟಕದ ವತಿಯಿಂದ ಶನಿವಾರ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಎಸ್ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ದಾವಣಗೆರೆ ಇವರ ಸಹಯೋಗದಲ್ಲಿ ಪುರಸಭೆ ಪೌರ ಕಾರ್ಮಿಕರಿಗೆ ಉಚಿತ ಹೃದಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕಿ MP ಲತಾ ಮಲ್ಲಿಕಾರ್ಜುನ್, ಮಾಧ್ಯಮ ಕ್ಷೇತ್ರದಲ್ಲಿ ಇಂದು ಡಿಜಿಟಲ್ ಮಾಧ್ಯಮ ಓದುಗರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದೆ. ಪ್ರಸ್ತುತ ಡಿಜಿಟಲ್ ಮಾಧ್ಯಮವು 90 ಬಿಲಿಯನ್ನಷ್ಟು ಮತ್ತು ಓದುವವರನ್ನು ಹೊಂದಿದ್ದು, ಇದರ ಅರ್ಧದಷ್ಟು ಜನರು ಮಾತ್ರ ಪತ್ರಿಕೆ ಓದುತ್ತಾರೆ. ಮುದ್ರಣ ಮಾಧ್ಯಮವು ಇಂದಿಗೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದೆ. ದಿ ಬೆಂಗಾಲ್ ಗೆಜೆಟ್ ಕನ್ನಡದ ಮೊದಲ ಪತ್ರಿಕೆ, ಮಂಗಳೂರು ಸಮಾಚಾರ, ವಾರ ಮಾಸ ದಿನಪತ್ರಿಕೆಗಳು ಹುಟ್ಟಿಕೊಂಡವು. ವಸ್ತುನಿಷ್ಠ ನೈಜ ಘಟನೆಗಳ ಕುರಿತ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ಆಡಳಿತ ಯಂತ್ರವನ್ನು ಎಚ್ಚರಿಸುವ ಕೆಲಸ ಮಾಡುತ್ತಾ ಬಂದಿದೆ. ಹರಪನಹಳ್ಳಿಯಲ್ಲಿ ಪತ್ರಿಕಾ ಭವನ ನಿರ್ಮಾಣ ಕುರಿತು ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಸೂಕ್ತ ಜಾಗ ಕಲ್ಪಿಸಿಕೊಡಲಾಗುವುದು ಎಂದು ಹೇಳಿದರು. ಉಪವಿಭಾಗ ಅಧಿಕಾರಿ ಚಿದಾನಂದ ಗುರುಸ್ವಾಮಿ ಮಾತನಾಡಿ, ಪ್ರಜಾಪ್ರಭುತ್ವದ 4ನೇ ಅಂಗ ಎಂದೇ ಕರೆಯಲ್ಪಡುವ ಪತ್ರಿಕಾ ರಂಗವು ಸಮಾಜದ ಅಂಕು ಡೊಂಕುಗಳು ತಿಡುವ ಕೆಲಸ ಮಾಡುತ್ತಿದೆ. CPI ನಾಗರಾಜ್ ಕಮ್ಮಾರ್ ಮಾತನಾಡಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಪತ್ರಕರ್ತರು ಮತ್ತು ಪೊಲೀಸರ ಜವಾಬ್ದಾರಿ ಹೆಚ್ಚಾಗುತ್ತಿದೆ ಎಂದು ಹೇಳಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಸತ್ಯನಾರಾಯಣರು ಮಾತನಾಡಿ, ಸಾಮಾಜಿಕ ಜಾಲತಾಣದ ಹಾವಳಿಗಳಿಂದ ಪತ್ರಿಕೆಗಳನ್ನು ಓದುವವರ ಸಂಖ್ಯೆ ಕಡಿಮೆಯಾಗಿ ಹೋಗುತ್ತಿದೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಬಸವರಾಜಪ್ಪ, ಪುರಸಭಾ ಮುಖ್ಯ ಅಧಿಕಾರಿ ಯರಗುಡಿ ಶಿವಕುಮಾರ, ಬಸವರಾಜ ಸಂಗಪ್ಪನವರ್, ಪತ್ರಕರ್ತ B ರಾಮಪ್ರಸಾದ್ ಗಾಂಧಿ, ವೈದ್ಯ ಗುರುರಾಜ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ತಳವಾರ ಚಂದ್ರಪ್ಪ, ಜಿಲ್ಲಾ ಕಾರ್ಯದರ್ಶಿ K ಲಕ್ಷ್ಮಣ್, ರಾಜ್ಯ ಸಮಿತಿ ಸದಸ್ಯ P ವೆಂಕೋಬ ನಾಯಕ್, ತಾಲೂಕಾ ಕಾರ್ಯದರ್ಶಿ H ದೇವೇಂದ್ರಪ್ಪ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ C ನಾಗರಾಜ್ ನಾಯಕ್, TB ರಾಜು, ಪದಾಧಿಕಾರಿಗಳಾದ K ಹುಚ್ಚೆಂಗಪ್ಪ, ಸುರೇಶ್, B ಮಾಧವರಾವ್, K ಬಸವರಾಜ್, ಕುಬೇರಪ್ಪ, ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು.